ಇತ್ತೀಚಿನ ದಿನಗಳಲ್ಲಿ ನೀವು ಜಂಜಿ ಅನ್ನೋ ವರ್ಡನ್ನ ಕೇಳಿರಬಹುದು. ಜಂಜಿಗಳು ನೇಪಾಳ ಸರ್ಕಾರವನ್ನೇ ಬೀಳಿಸ್ಬಿಟ್ರು. ಜಂಜಿಗಳು ಲಡಾಖ್ ರಾಜ್ಯದ ಬೇಡಿಕೆಯನ್ನು ಇಟ್ಟರು. ಧಾರವಾಡದಲ್ಲಿ ಜಂಜಿಗಳು ವಯೋಮಿತಿ ಸಡಿಲಿಕೆ ಮತ್ತು ನೇಮಕಾತಿ ಬಗ್ಗೆ ಹೋರಾಟ ಮಾಡಿದರು ಎಂಬುದನ್ನು ನೀವು ಕೇಳಿರಬಹುದು. ಆದರೆ ಈ ಜಂಜಿ ಅಂದ್ರೆ ಏನು ಎಂಬುದನ್ನು ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ? ಹೀಗೆ ಯಾವ ವರ್ಷದಲ್ಲಿ ಹುಟ್ಟಿದವರು ಯಾವ ಜನರೇಷನ್ಗೆ ಸೇರುತ್ತಾರೆ ಎಂಬುದನ್ನು ನಾವು ತಿಳಿಯೋಣ. ನೀವು ಯಾವ ವರ್ಷದಲ್ಲಿ ಹುಟ್ಟಿದ್ದೀರಾ ಮತ್ತೆ ಯಾವ ಜನರೇಷನ್ಗೆ ಸೇರಿದ್ದೀರಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಹೀಗೆ 8 ಜನರೇಷನ್ ಇದೆ. ಅದರಲ್ಲಿ ಜಂಜಿ ಅನ್ನೋದು 7ನೇ ಜನರೇಷನ್ ಆಗಿದೆ. ಅದು ಯಾಕೆ ಎಂಬುದನ್ನು ನಾವು ತಿಳಿಯೋಣ. ಮೊದಲನೇ ಜನರೇಷನ್ ದ ಲಾಸ್ಟ್ ಜನರೇಷನ್. ಇದು 1883 ರಿಂದ 900 ಜನಿಸಿದವರು ಆಗಿದ್ದಾರೆ. ಇವರು ವರ್ಲ್ಡ್ ವಾರ್ 1 ಅನ್ನು ನೋಡಿದ ಜನರು. ಈ ಯುದ್ಧದಿಂದ ಅವರ ಜೀವನದ ಭರವಸೆಯನ್ನು ಕಳೆದುಕೊಂಡ ಜನ. ಎರಡನೇ ಜನರೇಷನ್ ದ ಗ್ರೇಟೆಸ್ಟ್ ಜನರೇಷನ್. ಇದು 1901 ರಿಂದ 1927 ರಲ್ಲಿ ಜನಿಸಿದವರಾಗಿದ್ದಾರೆ. ಈ ಜನರೇಷನ್ ನಲ್ಲಿ ಹುಟ್ಟಿದವರು ವರ್ಲ್ಡ್ ವಾರ್ 2 ರಲ್ಲಿ ಹೋರಾಡಿದವರಾಗಿದ್ದಾರೆ. ಇವರಲ್ಲಿ ಶಿಸ್ತಿನ ಜೀವನ, ತ್ಯಾಗದ ಮನೋಭಾವ, ದೇಶ ಪ್ರೇಮ ಹೆಚ್ಚಿತು. ಎರಡನೇ ಮಹಾಯುದ್ಧದ ನಂತರ ಆರ್ಥಿಕ ಪರಿಸ್ಥಿತಿಯನ್ನು ಗಂಭೀರವಾಗಿ ಅನುಭವಿಸಿದ ಜನರೇಷನ್ ಇದಾಗಿದೆ. ಮೂರನೇ ಜನರೇಷನ್ ಸೈಲೆಂಟ್ ಜನರೇಷನ್. 1928 ರಿಂದ 1945 ನಡುವೆ ಜನಿಸಿದವರಾಗಿದ್ದಾರೆ. ಈ ಜನರೇಷನ್ ನಲ್ಲಿ ಹುಟ್ಟಿದವರು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬೆಳೆದವರು. ಇವರು ಗ್ರೇಟ್ ಡಿಪ್ರೆಷನ್ ಅನ್ನು ಅನುಭವಿಸಿದ ಜನರೇಷನ್ ಆಗಿದೆ. ಈ ಜನರೇಷನ್ ಅವರು ಶಾಂತ ಸ್ವಭಾವದವರು, ಕಷ್ಟಪಟ್ಟು ದುಡಿಯುವವರು. ಅದಕ್ಕೆ ಇವರನ್ನು ಸೈಲೆಂಟ್ ಜನರೇಷನ್ ಎಂದು ಕರೆಯುತ್ತಾರೆ. ನಾಲ್ಕನೇ ಜನರೇಷನ್ ಬೇಬಿ ಬೂಮರ್ಸ್. ಇವರು 1946 ರಿಂದ 1964 ನಡುವೆ ಜನಿಸಿದವರಾಗಿದ್ದಾರೆ. ಎರಡನೇ ಮಹಾಯುದ್ಧದ ನಂತರ ಜನಸಂಖ್ಯೆ ಹೆಚ್ಚಾಗಲು ಕಾರಣವಾಯಿತು. ಇದನ್ನು ಬೇಬಿ ಬೂಮಿಂಗ್ ಪೀರಿಯಡ್ ಎಂದು ಕರೆಯುವರು. ಇವರ ಮುಖ್ಯ ಗುರಿ ಫ್ಯಾಮಿಲಿ ಸ್ಟೆಬಿಲಿಟಿ, ಹಾರ್ಡ್ ವರ್ಕ್ ಮತ್ತು ಒಂದು ಸ್ವಂತ ಮನೆಯನ್ನು ಕಟ್ಟಿಸಿಕೊಳ್ಳಬೇಕು ಎಂಬುದಾಗಿತ್ತು. ಐದನೇ ಜನರೇಷನ್ ಎಕ್ಸ್, ಜೆನ್ ಎಕ್ಸ್ ಅಂತಾನು ಕರೆಯುತ್ತಾರೆ. ಇವರನ್ನು ಲಾಚ್ಕಿ ಜನರೇಷನ್ ಎಂದು ಸಹ ಕರೆಯುತ್ತಾರೆ. ಯಾಕೆಂದರೆ ತಂದೆ ತಾಯಿಗಳು ಕೆಲಸಕ್ಕೆ ಹೋದ ನಂತರ ಮಕ್ಕಳು ಒಂಟಿಯಾಗಿದ್ದ ಕಾಲ. ಈ ಜನರೇಷನ್ ನಲ್ಲಿಯೇ ಕಂಪ್ಯೂಟರ್ಗಳ ಬಳಕೆ, ಟೆಲಿವಿಷನ್ಗಳ ಬಳಕೆ ಪ್ರಾರಂಭವಾಯಿತು. ಇವರು ಫ್ರೀಡಮ್ ಆಗಿದ್ದು ವರ್ಕ್ ಲೈಫ್ ಬ್ಯಾಲೆನ್ಸ್ ಹುಡುಕಿಕೊಂಡವರಾಗಿದ್ದರು. ಆರನೇ ಜನರೇಷನ್ ಜೆನ್ ವೈ. ಇವರನ್ನು ಮಿಲಿನಿಯಲ್ಸ್ ಎಂದು ಸಹ ಕರೆಯುವರು. ಇವರು 1981 ರಿಂದ 1996 ನಡುವೆ ಜನಿಸಿದವರಾಗಿದ್ದಾರೆ. ಇಂಟರ್ನೆಟ್, ಮೊಬೈಲ್ ಫೋನ್, ಸೋಷಿಯಲ್ ಮೀಡಿಯಾವನ್ನು ಅನುಭವಿಸಿದ ಮೊದಲ ಜನರೇಷನ್ ಇದಾಗಿದೆ. ಈ ಸಮಯದಲ್ಲಿ ಹಲೋ ವರ್ಕೌಟ್ ಮತ್ತು ಯಾಹೂ ಮೆಸೆಂಜರ್ ಗಳಂತಹ ಸೋಷಿಯಲ್ ಮೀಡಿಯಾಗಳು ಪಾಪ್ಯುಲರ್ಗಳಿದ್ದವು. ಸ್ಟಾರ್ಟ್ ಅಪ್ ಕಲ್ಚರ್, ಫ್ರೀಲಾನ್ಸಿಂಗ್ ಕೆಲಸಗಳು ಈ ಜನರೇಷನ್ ಇಂದನೇ ಪ್ರಾರಂಭವಾಯಿತು. ಈಗ 7ನೇ ಜನರೇಷನ್. ನಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ 7ನೇ ಜನರೇಷನ್ ಜೆನ್ ಜಿ. ಅಂದ್ರೆ ಇವರು 1997 ರಿಂದ 2012 ನಡುವೆ ಜನಿಸಿದವರಾಗಿರುತ್ತಾರೆ. ಇವರನ್ನು ಡಿಜಿಟಲ್ ನೇಟಿವ್ಸ್ ಎಂದು ಸಹ ಕರೆಯುತ್ತಾರೆ. ಹಾಗೂ ಇವರು ಫಾಸ್ಟ್ ಲರ್ನರ್ ಕೂಡ ಹೌದು. ಇವರಿಗೆ ಸೋಷಿಯಲ್ ಕಾನ್ಸಿಯಸ್ ಜಾಸ್ತಿ, ಆದರೆ ಅಟೆನ್ಷನ್ ಸ್ಪ್ಯಾನ್ ಓನ್ಲಿ 8 ಸೆಕೆಂಡ್ಸ್. ಈಗ 8ನೇ ಜನರೇಷನ್ ಜೆನ್ ಆಲ್ಫಾ ಅಂತ. ಇವರು 2013 ರಿಂದ 2025 ನಡುವೆ ಜನಿಸಿದವರಾಗಿದ್ದಾರೆ. ಇವರು ಎಐ, ವರ್ಚುವಲ್ ರಿಯಾಲಿಟಿ, ರೋಬೋಟಿಕ್ಸ್ ಗಳ ಜೊತೆ ಬೆಳೆದ ಮೊದಲ ಪೀಳಿಗೆಯಾಗಿದೆ. ಇವರು ಸಂಪೂರ್ಣ ಟೆಕ್ ಎಮರ್ಸ್ಡ್ ಜನರೇಷನ್ ಆಗಿದೆ. ಇವರ ಕಲಿಕೆ ಡಿಜಿಟಲ್ ಆಧಾರಿತವಾಗಿರುತ್ತದೆ. ಇವುಗಳಲ್ಲಿ ನೀವು ಯಾವ ಜನರೇಷನ್ಗೆ ಸೇರಿದ್ದೀರಿ ಎಂದು ಕಾಮೆಂಟ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವರು ಯಾವ ಜನರೇಷನ್ಗೆ ಸೇರಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಿ.